ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದು ದಿವ್ಯ ಮಂತ್ರವನ್ನು ಹೊತ್ತು ತಂದಿದ್ದೀನಿ. ಈ ಮಂತ್ರವನ್ನು 108 ಬಾರಿ ದಿನನಿತ್ಯ ಬ್ರಾಹ್ಮಿ ಮುಹೂರ್ತವಾಗಲಿ, ರಾತ್ರಿ ಮಲಗೋದಕ್ಕಿಂತ ಮೊದಲೇ ಇಲ್ಲ ಅಭಿಜಿನ್ ಮುಹೂರ್ತದಲ್ಲೇ ಆಗಲಿ, ಇಲ್ಲ ಸಂಧ್ಯಾ ಕಾಲ ಅಂದರೆ ಗೋಧೂಳಿ ಲಗ್ನದಲ್ಲೇ ಆಗಲಿ 108 ಬಾರಿ ಪಠಿಸಿದ್ದೇ ಆದರೆ ವಿಶ್ವಾಸವಿಟ್ಟು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆದೇ ನಡೀತವೆ. ಅಂದರೆ ಶಿರಡಿಯಲ್ಲಿ ಬಾಬಾರವರಿಗೆ 4 ಸಮಯದಲ್ಲಿ ಆರತಿ ನಡೆಯುತ್ತೆ. ಹಾಗಾಗಿ ಆ 4 ಸಮಯದಲ್ಲಿ ನಿಮಗೆ ಯಾವ ಸಮಯ ಇಷ್ಟವೋ ಆ ಸಮಯದಲ್ಲಿ ದಿನನಿತ್ಯ ಒಂದೇ ಸಮಯದಲ್ಲಿ 108 ಬಾರಿ ಅಂದರೆ ಒಂದು ಸಮಯವನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ಬಾಬಾರವರ ಈ ಸಾಯಿ ಲೀಲ ಮಂತ್ರವನ್ನು ಜಪಿಸ್ತಾ ಬನ್ನಿ. ಅದ್ಭುತ ನೀವೇ ನೋಡ್ತೀರಾ. ಅದಕ್ಕಿಂತ ಮೊದಲು ಬಾಬಾ ನಿಮಗೆ ನಿಮ್ಮ ಜೊತೆಯಲ್ಲೇ ಇದ್ದೀನಿ ಅನ್ನೋ ರೀತಿಯಲ್ಲಿ ಯಾವ ಸೂಚನೆಗಳನ್ನು ನೀಡ್ತಾ ಇದ್ದಾರೆ ಅದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಖಂಡಿತ ಬಾಬಾರವರ ಕೃಪೆಯ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಾ. ಹಾಗಾದರೆ ಬಾಬಾ ನಿಮ್ಮ ಜೀವನದಲ್ಲಿರುವುದು ನಿಜವೇ ಅನ್ನುವುದಕ್ಕೆ ಈ ಮಾತುಗಳೇ ಸಂಕೇತವಾಗಿರ್ತವೆ. ಯಾಕಂದರೆ ಬಾಬಾ ದೂರದಲ್ಲಿ ಎಲ್ಲೂ ಇರುವ ಶಕ್ತಿಯಲ್ಲ, ಅವರು ನಿಮ್ಮ ಆತ್ಮದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಉಸಿರಿನಲ್ಲಿ, ನಿಮ್ಮ ಹೃದಯದ ಬಡಿತದಲ್ಲಿ, ನಿಮ್ಮ ಮುಗ್ಧತೆ ತುಂಬಿದ ಪ್ರಾರ್ಥನೆಯಲ್ಲಿ, ನಿಮ್ಮ ಭಕ್ತಿ ತುಂಬಿದ ಭಾವುಕ ಕಣ್ಣೀರಿನಲ್ಲಿ ಜೀವಂತವಾಗಿರುವ ಒಂದು ಸಕಾರಾತ್ಮಕ ಚೈತನ್ಯ ದೈವಿಕ ಶಕ್ತಿಯಾಗಿದ್ದಾರೆ. ಪ್ರತಿ ಕ್ಷಣ ಬಾಬಾರವರನ್ನು ನೋಡಲು ಮನಸ್ಸು ಪರಿತಪಿಸ್ತಾ ಇರುತ್ತೆ ಅಲ್ವಾ, ಹಾತರಿಯುತ್ತೆ ಅಲ್ವಾ. ಆದರೆ ಬಾಬಾರವರನ್ನು ನೋಡುವುದಕ್ಕಿಂತ ಅವರ ಶಕ್ತಿಯನ್ನು, ಅವರ ಪ್ರೇಮವನ್ನು, ಅವರ ಕಾಳಜಿಯನ್ನು, ಅವರ ದಯೆಯ ಭಾವವನ್ನು ನಿಮ್ಮ ಆತ್ಮದಿಂದ ಅನುಭವಿಸಿ. ಕೆಲವು ಬಾರಿ ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಅವಘಡಗಳು, ಅನಾಹುತಗಳಲ್ಲಿ ಕಾರಣವಿಲ್ಲದೆ ಸಿಗುವ ರಕ್ಷಣೆ, ಅಲ್ಲಿ ತಪ್ಪಿ ಹೋಗುವ ಅಪಾಯ, ಸಮಯಕ್ಕೆ ಸಿಗುವ ಸಹಾಯ, ನಿಮ್ಮಲ್ಲಿ ಭರವಸೆ ಕಳೆದುಕೊಂಡಂಥ ಸಂದರ್ಭದಲ್ಲಿ ಏಕಾಏಕಿ ಮೂಡುವ ಧೈರ್ಯ, ಆತ್ಮವಿಶ್ವಾಸ, ಸರಿ ತಪ್ಪುಗಳ ನಿರ್ಧಾರ, ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳುವುದು, ಇಂತಹ ಅದೆಷ್ಟೋ ವಿಚಾರಗಳ ಮೂಲಕ ಅವರು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಈ ಮೌನದ ಸಾಕ್ಷಿಗಳು ನೀವು ಒಂಟಿಯಾಗಿದ್ದೇವೆ ಎಂದು ಭಾವಿಸಿದ ಕ್ಷಣದಲ್ಲೂ ಸಹ ಬಾಬಾ ನಿಮ್ಮ ಹಿಂದೆಯೇ ನಿಂತು, ಮಗು ಭಯಪಡಬೇಡ, ನಾನು ನಿನ್ನ ರಕ್ಷಣೆ ಮಾಡುತ್ತಿರುವೆ, ನಿನ್ನ ಮುಂದೆ ನಿಂತು ನಿನ್ನನ್ನು ಮಾರ್ಗದರ್ಶನ ಮಾಡುತ್ತಿರುವೆ, ಹಾಗೆ ನಿನ್ನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಶಕ್ತಿ ತುಂಬುವ ಭರವಸೆಯಾಗಿ ನಿನ್ನೊಂದಿಗೆ ನಡೆಯುತ್ತಿರುವೆ ಕಂದ ಎಂದು ಹೇಳುತ್ತಿದ್ದಾರೆ. ಆದರೆ ಆ ಧ್ವನಿ ನಿಮ್ಮ ಕಿವಿಗಳಿಗಲ್ಲ, ನಿಮ್ಮ ಆತ್ಮಕ್ಕೆ ಕೇಳುತ್ತಿದೆ. ಹಾಗಾಗಿಯೇ ಗುರುವನ್ನು ಅಪಾರ ಪುಣ್ಯ, ಅಪಾರ ಶಕ್ತಿ, ಅರಿವಿನ ಬೆಳಕು ಎಂದು ಕರೆಯುತ್ತಾರೆ. ಏಕೆಂದರೆ ಅವರು ಜಾಗೃತವಾಗಿ ಚಲಿಸುತ್ತಿರುವ ಶಕ್ತಿಯಾಗಿದ್ದಾರೆ. ಬಾಬಾರವರನ್ನು ನಂಬಿದ ಮರುಕ್ಷಣವೇ ನಿಮ್ಮ ಸುತ್ತ ಒಂದು ಪ್ರಭಾಮಂಡಲ ಜಾಗೃತವಾಗಿ ನಿಮ್ಮನ್ನು ಸದಾ ರಕ್ಷಿಸುತ್ತದೆ. ಮಲಗುವ ಮುನ್ನ, ಏಳುವಾಗ, ಕಾಪಾಡಿ ಬಾಬಾ, ನನಗೆ ನೀವೇ ಎಲ್ಲ ತಂದೆ ಎಂದು ಹೇಳಿದ ಮರುಕ್ಷಣವೇ ಅವರ ರಕ್ಷಣೆಯ ಕವಚದಲ್ಲಿರುತ್ತೀರ ನೀವು. ನಿಮ್ಮ ಸಮಸ್ಯೆಯಲ್ಲಿ ಅಥವಾ ಆಘಾತದ ಸಮಯದಲ್ಲಿ ಬಾಬಾ ಕಾಣಿಸದೇ ಇರಬಹುದು, ಆದರೆ ಅಪಾಯ ತಪ್ಪಿದ ಮೇಲೆ ಖಂಡಿತ ನಿಮಗೆ ಕಾಣಿಸುತ್ತಾರೆ. ಆ ಮಾಯವಾದ ಕ್ಷಣವೇ ನಿಮ್ಮ ನಂಬಿಕೆಯ ಪರೀಕ್ಷೆಯಾಗಿರುತ್ತದೆ. ಆ ಪರೀಕ್ಷೆಯೇ ನಿಮ್ಮನ್ನು ಆಘಾತದಿಂದ ಹೊರ ತಂದಿರುತ್ತದೆ. ಆಗ ಗುರುವಿನ ಶಕ್ತಿ ಜಾಗೃತವಾಗುತ್ತದೆ. ಬಾಬಾ ನಿಮ್ಮ ಜೊತೆಗಿರುವ ಮತ್ತೊಂದು ಸೂಚನೆಯಾಗಿದೆ ಇದು. ನಿಮ್ಮ ಈಗಿನ ದುಃಖ, ಸಮಸ್ಯೆ ನಿಮ್ಮ ನಾಶದ ಸೂಚನೆಯಲ್ಲ, ನಿಮ್ಮನ್ನು ಬಲಿಷ್ಠಗೊಳಿಸುವ ಸೂಚನೆಯಾಗಿದೆ. ಇದು ಸಾಮಾನ್ಯಕ್ಕಿಂತಲೂ ವಿಶೇಷವಾದ ಭಿನ್ನ ಗುರು ಇರುವಿಕೆಯ ಕೃಪೆಯನ್ನು ತೋರಿಸುತ್ತಿದ್ದಾರೆ ನಿಮ್ಮ ಮೇಲೆ. ಆದರೆ ನೀವೇ ನನಗೆ ಇಷ್ಟೊಂದು ಕಷ್ಟ ಇದೆ, ನಾನು ಬಾಬಾರವರನ್ನು ಪ್ರಾರ್ಥನೆ ಮಾಡಿದರೂ ಕೂಡ ನನ್ನನ್ನು ರಕ್ಷಿಸುತ್ತಿಲ್ಲ, ಕಾಪಾಡುತ್ತಿಲ್ಲವೆಂದು, ನನಗೆ ದಾರಿ ತೋರಿಸುತ್ತಿಲ್ಲವೆಂದು ಕಣ್ಣೀರು ಹಾಕುತ್ತೀರಾ. ಅದೇ ಕಣ್ಣೀರಿನಿಂದ ನಿಮ್ಮ ಹಿಂದಿನ ಜನ್ಮದ ಕೆಟ್ಟ ಕರ್ಮವನ್ನು ತೊಳೆದು ನಿಮ್ಮ ಆತ್ಮವನ್ನು ಶುದ್ಧ ಮಾಡುತ್ತಾರೆ. ಆ ಗುರು, ಆ ಕರುಣೆಯ ಪ್ರೇಮವೇ ಗುರುವಿನ ಸ್ವರೂಪವಾಗಿದೆ. ಗುರುವಿನ ಎಲ್ಲ ಶಕ್ತಿಯ ರೂಪಗಳು ನಿಮ್ಮೊಳಗೆ ಸಮತೋಲನವಾಗಿ ಕಾರ್ಯನಿರ್ವಹಿಸುತ್ತಿವೆ, ದೈವಿಕ ಮಾರ್ಗಕ್ಕೆ ನಿಮ್ಮನ್ನು ಮುನ್ನಡೆಸುತ್ತಿವೆ. ಹಾಗಾಗಿ ಈ ಮಂತ್ರದ ಶಕ್ತಿ ಮೊದಲು ಹೊರಗಿನ ಶತ್ರುಗಳಿಗಿಂತ ನಿಮ್ಮೊಳಗಿನ ದುರ್ಬಲತೆ, ಭಯ, ಸಂಶಯ, ಆತಂಕ, ನಕಾರಾತ್ಮಕತೆಯನ್ನು, ಪೂರ್ವ ಜನ್ಮದ, ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ನಾಶ ಮಾಡುತ್ತದೆ. ಆ ಸಂಚಿತ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳಲು ಬಾಬಾ ಕೆಲವು ಬಾರಿ ನಿಮ್ಮನ್ನು ಅಳಿಸುತ್ತಾರೆ, ಹಾಗೆ ಪರೀಕ್ಷಿಸುತ್ತಾರೆ. ಕೆಲವು ಕಷ್ಟಗಳಿಗೆ ಗುರಿಪಡಿಸುತ್ತಾರೆ. ಬಂಗಾರ ಬೆಂಕಿಯಲ್ಲಿ ಬೆಂದ ನಂತರವೇ ಶುದ್ಧವಾಗುತ್ತದೆ. ಹಾಗೆಯೇ ನಿಮ್ಮಲ್ಲಿರುವ ಭಯ, ದುರ್ಬಲತೆ, ಸಂಶಯ, ನಕಾರಾತ್ಮಕತೆಯನ್ನು ದುನಿಯಲ್ಲಿ ಹಾಕಿ ಸುಡುತ್ತಿದ್ದಾರೆ. ನಿಮ್ಮಿಂದಲೇ ಉಂಟಾದ ಕೆಟ್ಟ ಕರ್ಮಗಳನ್ನು ಶುದ್ಧಗೊಳಿಸುತ್ತಿದ್ದಾರೆ. ನಿಮ್ಮ ತಪ್ಪನ್ನು ನಿಮ್ಮ ಮೂಲಕವೇ ತಿದ್ದುತ್ತಿದ್ದಾರೆ. ನಿಮ್ಮನ್ನು ದೋಷರಹಿತರಾಗಿ ಮಾಡಲು ನಿಮ್ಮಲ್ಲಿ ಪ್ರೇಮ, ದಯೆ, ಕರುಣೆ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಗುಣಗಳನ್ನು ಬಿತ್ತಿ ನಿಮ್ಮಿಂದ ಒಳ್ಳೆಯ ಸೇವೆಗಳನ್ನು ಮಾಡಿಸುತ್ತಿದ್ದಾರೆ. ಇದರಿಂದ ನಿಮ್ಮ ಪ್ರಾರಬ್ಧ ಕರ್ಮ
ಅಳಿಯುತ್ತದೆ. ಆ ವಿಧಿಯೂ ಕೂಡ ತನ್ನ ನಿಯಮಗಳನ್ನು ಹಿಂದೆ ಸರಿಸಿ ನಿಮಗೆ ದಾರಿ ಮಾಡಿಕೊಡುತ್ತಾಳೆ. ಮುಂದೆ ಹೋಗಲು ಒಂದು ಅವಕಾಶವನ್ನು ನಿಮಗೆ ಕೊಡಲು. ಏಕೆಂದರೆ ನಿಮ್ಮ ರಕ್ಷಣೆಯಾಗಿ ಬಲವಾಗಿ ಗುರುವೇ ನಿಂತಿದ್ದಾರೆ. ಗುರುವಿನ ಮಾತನ್ನು ತೆಗೆದುಹಾಕುವ ಶಕ್ತಿ ಪರಮಾತ್ಮನಿಗೂ ಇಲ್ಲ. ಹಾಗಾಗಿ ಎಂಥದ್ದೇ ಪಾಪ ಮಾಡಿದರೂ, ಪ್ರಾರಬ್ಧ ಕರ್ಮಗಳಿಂದ ನಾವು ಕೂಡಿದ್ದರೂ ಕೂಡ ಬಾಬಾ ಕರುಣೆ ಇಟ್ಟು ನಮ್ಮನ್ನು ಕ್ಷಮಿಸಿ ಮತ್ತೊಮ್ಮೆ ಬದುಕಲು ಅವಕಾಶ ಕೊಡಿ, ಪ್ರಾರಬ್ಧ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳಲು ಒಂದು ಅವಕಾಶ ಕೊಡಿ ಎನ್ನುವ ನಮ್ಮ ಒಂದೇ ಒಂದು ಶರಣಾಗತಿಯ ದೃಢ ವಿಶ್ವಾಸದ ಪ್ರಾರ್ಥನೆಗೆ ಬಾಬಾ ಕರುಣೆಯಿಂದ ಹರಿಸುತ್ತಾರೆ, ಮತ್ತೊಂದು ಅವಕಾಶ ಕೊಡುತ್ತಾರೆ. ಅಂತಹ ದಯಾಮಯಿ, ಕರುಣಾಮಯಿ, ಪ್ರೇಮಮಯಿ ಸಾಯಿಯಾಗಿದ್ದಾರೆ. ಅವರ 11 ವಚನಗಳಲ್ಲಿ ಇದೂ ಒಂದು ವಚನವಾಗಿದೆ. ಎಂಥದ್ದೇ ಪ್ರಾರಬ್ಧ ಕೆಟ್ಟ ಕರ್ಮಗಳಿಗೆ ನೀನು ಒಳಗಾದರೂ ಸರಿಯೇ, ನನ್ನ ಪಾದಗಳಲ್ಲಿ ಶರಣಾಗಿ ಕ್ಷಮಿಸು ಎಂದು ಪಶ್ಚಾತ್ತಾಪ ಪಟ್ಟ ಮರುಕ್ಷಣವೇ ನಿನ್ನ ಪಾಪದ ಸಂಪೂರ್ಣ ಭಾರವನ್ನು ನಾನು ಭರಿಸುತ್ತೇನೆ ಕಂದ. ಇದೇ ಜನ್ಮದಲ್ಲಿ ನಿನ್ನ ಪಾಪ ಕರ್ಮಗಳನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತೇನೆ. ಹಾಗೆ ನಿನ್ನ ಆತ್ಮದ ಉದ್ದೇಶ, ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ನಾನು ನಿನಗೆ ಸಹಾಯ ಮಾಡುತ್ತೇನೆ, ಮಾರ್ಗದರ್ಶನ ಮಾಡುತ್ತೇನೆ. ಹಾಗೆ ಯಾವ ಅಡೆತಡೆಯೂ ಬರದಂತೆ ನಿನ್ನ ದಾರಿಯನ್ನು ಸ್ವಯಂ ನಾನೇ ಸ್ವಚ್ಛಗೊಳಿಸಿಕೊಡುತ್ತೇನೆ ಕಂದ. ಇದು ನನ್ನ ಭರವಸೆಯಾಗಿದೆ ನನ್ನ ಉಪದೇಶಗಳಂತೆ ನಡೆದುಕೊಂಡವರಿಗೆ. ಬಾಬಾ ನಿಮ್ಮ ಜೊತೆಯಲ್ಲಿದ್ದಾರೆ ಎಂದ ಮಾತ್ರಕ್ಕೆ ಎಲ್ಲವೂ ಅಂದರೆ ಜೀವನ ಸುಲಭವಾಗುತ್ತದೆ ಎಂದರ್ಥವಲ್ಲ. ನೀವು ಯಾವುದನ್ನೇ ಆಗಲಿ, ಹಾಗೆ ಯಾವ ಹೋರಾಟವನ್ನೇ ಆಗಲಿ ಒಂಟಿಯಾಗಿ ಎದುರಿಸಬೇಕಾಗಿರುವುದಿಲ್ಲ. ನಾನಿರುವೆ ನಿನ್ನ ಜೊತೆ ಅನ್ನುವ ಭರವಸೆಯಾಗಿರುತ್ತದೆ. ಆ ಕಷ್ಟ, ಆ ದುಃಖ ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳ ಶುದ್ಧೀಕರಣದ ಜೊತೆ ನಿಮ್ಮಲ್ಲಿ ಅಳಿದುಳಿದ ಅಹಂಕಾರ, ಅಹಮ್ಮಿನ ಭಾವವನ್ನು ದೂರ ಮಾಡುತ್ತದೆ. ಆಗ ತನ್ನ ಶಕ್ತಿಯ ಅನುಭವವನ್ನು ಅನುಭವಿಸಲು ಬಿಡುತ್ತಾರೆ. ಏಕೆಂದರೆ ಗುರುವು ಅಹಂಕಾರವನ್ನಲ್ಲ, ಶರಣಾಗತಿಯ ಭಕ್ತಿಯನ್ನು ಬಯಸುವ ಪ್ರೇಮಮಯಿ ಗುರುವಾಗಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನೀವು ಬಾಬಾರವರನ್ನು ಎಲ್ಲೂ ಹುಡುಕಬೇಕಾಗಿಲ್ಲ. ನೀವು ಅವರನ್ನು ನಂಬಿದರೆ ಸಾಕು. ಏಕೆಂದರೆ ಗುರುವಿನ ಶಕ್ತಿ ನಿಮ್ಮೊಳಗೆ ಇದೆ. ಈ ವಾಸ್ತವ ಸತ್ಯವನ್ನು ಒಪ್ಪಿದ ಮರುಕ್ಷಣವೇ ನಿಮ್ಮ ಜೀವನ ಸಾಮಾನ್ಯವಲ್ಲ, ಅದು ದೈವಿಕ ಒಂದು ಪವಿತ್ರವಾದ ಅನುಭವವಾಗಿದೆ ಎನ್ನುವ ವಾಸ್ತವ ಸತ್ಯ ತಿಳಿಯುತ್ತದೆ. ಸ್ನೇಹಿತರೆ, ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆ ಈಗ ನಿಮಗೆ ಸಿಕ್ಕಿದೆ. ಹಾಗಾದರೆ ಈಗ ನೀವು ದೃಢ ವಿಶ್ವಾಸದ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸ್ತೀರಾ. ಮಂತ್ರ ಹೀಗಿದೆ: ರೀಂ ಕ್ಲೀಂ ಶ್ರೀಂ ಓಂ ಹಂ ಫಟ್. ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ಎಲ್ಲ ಬರೆದಿಟ್ಕೊಳ್ಳಿ. ಒಂದು ಸಾರಿ 108 ಬಾರಿ ನೀವು ಪಠಿಸ್ತಾ ಇದ್ದ ಹಾಗೆ ಈ ಮಂತ್ರ ಬಾಯ್ಪಾಠವಾಗುತ್ತೆ. ಅದು ಕೇವಲ ಬಾಯ್ಪಾಠ ಆಗೋದಿಲ್ಲ, ನಿಮ್ಮ ಮನಸ್ಸಿನ ಚೇತನವಾಗುತ್ತದೆ, ನಿಮ್ಮ ಉಸಿರಾಟವಾಗುತ್ತದೆ, ನಿಮ್ಮ ಹೃದಯದ ಬಡಿತವಾಗುತ್ತದೆ, ನಿಮ್ಮ ದೇಹದ ಆರೋಗ್ಯವಾಗುತ್ತದೆ, ನಿಮ್ಮ ಜೀವನದ ಕೆಲವು ಸ್ಪಷ್ಟ ನಿರ್ಧಾರಗಳಾಗುತ್ತವೆ, ನಿಮ್ಮ ಇಷ್ಟದ ಗುರಿ ಮುಟ್ಟಿಸುವ ದಾರಿಯಾಗುತ್ತದೆ. ನಿಮ್ಮ ಜೀವನದ ಅದ್ಭುತ ಬದಲಾವಣೆಯ ಕೇಂದ್ರ ಬಿಂದು ಈ ಸಾಯಿ ಲೀಲಾ ಮಂತ್ರವಾಗಿದೆ. ಈ ಮಂತ್ರವನ್ನು ನಾನು ಯಾವಾಗಲೂ ಪಠಿಸ್ತೀನಿ. ತುಂಬ ಹಿಂದೆ ನಾನು ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಇದರ ಬಗ್ಗೆ. ಸಾಕಷ್ಟು ಜನ ಈ ಮಂತ್ರವನ್ನು ಪಠಿಸ್ತಾ ಬಹಳಷ್ಟು ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳುವುದರ ಜೊತೆಗೆ ಆಧ್ಯಾತ್ಮಿಕ ಪಯಣದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಜೊತೆಗೆ ದೈಹಿಕ ಹಾಗೆ ಮಾನಸಿಕ ಸ್ವಸ್ಥತೆಯನ್ನು ಕಾಪಾಡಿಕೊಂಡಿದ್ದಾರೆ. ಇದು ಅವರ ಅನುಭವ. ಈ ಮಂತ್ರವನ್ನು ದಿನನಿತ್ಯ ಪಠಿಸುತ್ತಿರುವ ನನ್ನ ಅನುಭವವೂ ಕೂಡ ಅಪರಿಮಿತ. ಅದನ್ನು ಅಳಿಲಿಕ್ಕೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಚಮತ್ಕಾರಗಳನ್ನು ಹೆಜ್ಜೆ ಹೆಜ್ಜೆಗೂ ಮಾಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನನ್ನ ಸಾಯಿ. ಈ ಮಂತ್ರ ಅದರ ವಿಶೇಷತೆ ಹೇಗಿದೆ ಅನ್ನೋದನ್ನು ನಾನು ಬಾಬಾರವರು ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆಗಳೊಂದಿಗೆ, ಕೆಲವು ಮರೆಯಲಾಗದಂಥ ಮಾತುಗಳೊಂದಿಗೆ ವಿವರಿಸಿದ್ದೇನೆ. ಈ ವಿಡಿಯೋದಲ್ಲಿ ಮೂಡಿಬಂದ ಪ್ರತಿಯೊಂದು ಮಾತುಗಳು ಸತ್ಯ ಅಂತ ಹೇಳಿ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ನೀವು ಈ ಮಂತ್ರವನ್ನು ಪಠಿಸ್ತಾ ಬನ್ನಿ. ಅಹಂಕಾರ, ನಾನು ಅನ್ನುವ ಅಹಂಭಾವ, ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಸಂಪೂರ್ಣವಾಗಿ ಬಾಬಾರವರಲ್ಲಿ ವಿಶ್ವಾಸ ಬಿಟ್ಟು ಅವರಲ್ಲಿ ಶರಣಾಗಿ ಈ ಮಂತ್ರವನ್ನು ದಿನನಿತ್ಯ 108 ಬಾರಿ ಪಠಿಸಬೇಕು. ನಾಮ ಜಪಕ್ಕೆ ಎಲ್ಲಿಲ್ಲದ ಶಕ್ತಿ ಇದೆ. ನಾಮ ಜಪದ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ಎಷ್ಟೋ ಜನ ಕೇಳಿದಿರ. ಮುಂದಿನ ವಿಡಿಯೋದಲ್ಲಿ ನಾಮ ಜಪದ ವಿಡಿಯೋನೇ ಹಾಕ್ತೀನಿ. ಆಗ ಕೂಡ ಇದೇ ನಾಮವನ್ನು ಸ್ಮರಣೆ ಮಾಡಬೇಕು. 108 ಬಾರಿ ಮಾಡಿ. ಈ ಸಾಯಿ ಲೀಲಾ ಮಂತ್ರ ನಿಮ್ಮ ಜೀವನದಲ್ಲಿ ಅವರ ಲೀಲೆಗಳನ್ನು ನೋಡುವಂತಹ ಅದ್ಭುತ ಅನುಭವಗಳನ್ನು, ಚಮತ್ಕಾರಗಳನ್ನು ತಂದುಕೊಡುತ್ತೆ. ಸದಾ ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಅನುಭವ, ದೈವಿಕ ಅನುಭವಕ್ಕೆ ನಿಮ್ಮ ಜೀವನ ಸಾಕ್ಷಿಯಾಗಲಿದೆ. ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತಾ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ನೋಡ್ಕೊಳ್ಳಿ. ರೀಂ ಕ್ಲೀಂ ಶ್ರೀಂ ಓಂ ಹಂ ಫಟ್. ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಭಿಜಿನ್ ಲಗ್ನದಲ್ಲಿ, ಸಂಜೆಯ ಸಮಯ, ರಾತ್ರಿ ಮಲಗೋದಕ್ಕಿಂತ ಮೊದಲು, ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ ಸಮಯದಲ್ಲಿ ಸ್ವಲ್ಪ ಸಮಯ ಇದೆ, ಹಾಗೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಸಮಯ ಇದೆ, ಪಠಣ ಮಾಡ್ಬೋದಾ? ಖಂಡಿತ ಮಾಡಿ. ಒಂದ್ಸರಿ ಶುರು ಮಾಡಿದರೆ 108 ಬಾರಿ ಜಪಿಸ್ಬೇಕು. ಆ ಸಮಯವನ್ನು ನೋಡ್ಕೊಳ್ಳಿ. ಯಾವಾಗಿನಿಂದ ಶುರು ಮಾಡಬೇಕು ಅಂದರೆ ಗುರುಗಳ ವಾರ ಗುರುವಾರ ಆ ದಿನದಿಂದಲೇ ಶುರು ಮಾಡಿ.
ಗುರುವಾರ ಬಾಬಾರವರ ಪೂಜೆಯನ್ನು ಮಾಡಿ ಈ ಮಂತ್ರವನ್ನು ಪಠಿಸಬೇಕಂದ್ರೆ ಹಾಗೂ ಮಾಡಿ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಕೈಕಾಲು ಮುಖ ತೊಳೆದು ಒಂದು ಮಣೆಯ ಮೇಲೆ ಇಲ್ಲ ಚೇರ್ ಮೇಲೆ ಕುಳಿತು ಈ ಮಂತ್ರವನ್ನು 108 ಬಾರಿ ಪಠಿಸಿ ನಂತರ ನಿಮ್ಮ ಪೂಜೆ ಪುನಸ್ಕಾರ ಕೆಲಸ ಎಲ್ಲವನ್ನ ಮುಗಿಸ್ಕೊಳ್ಳಿ. ಈ ಸಾಯಿ ಲೀಲಾ ಮಂತ್ರವನ್ನು ಬರೆಯುತ್ತಾ ಪಠಿಸಿದರೆ ಇನ್ನೂ ತುಂಬ ಒಳ್ಳೆಯದು. ಒಂದು ಸಂಕಲ್ಪದ ರೀತಿಯಲ್ಲಿ ಅಂದರೆ 108 ಬಾರಿ ಈ ಮಂತ್ರವನ್ನು ಪಠಿಸ್ತಾ ಬರೀತಾ ಈ ರೀತಿ 33 ದಿನ 42 ದಿನ ಸಂಕಲ್ಪ ಮಾಡಿ ಬರಿಬೇಕು. ಪೀರಿಯಡ್ಸ್ ಆದಾಗ ಬರಿಬೇಕಂದ್ರೆ ಖಂಡಿತ ಬರಿಬಹುದು, ಮಂತ್ರವನ್ನು ಪಠಿಸ್ಬೋದು. ದಿನನಿತ್ಯ ಹೇಗೆ ಪೀರಿಯಡ್ಸ್ ಆದ ತಕ್ಷಣ ಸ್ನಾನ ಮಾಡ್ತಿರಲ್ಲ, ಸ್ನಾನ ಮಾಡಿದ ನಂತರ ನೀವು ಈ ಮಂತ್ರವನ್ನು ಜಪಿಸಿ ಪಠಿಸ್ಬೋದು. ಎಲ್ಲಿಗಾದರೂ ಊರಿಗೆ ಹೋದಾಗ ನಾವು ಈ ಪುಸ್ತಕವನ್ನು ತಗೊಂಡು ಹೋಗ್ಬೋದಾ? ಖಂಡಿತ ನಿಮ್ಮ ಜೊತೆ ತಗೊಂಡೋಗಿ ಅಲ್ಲೂ ಕೂಡ 108 ಬಾರಿ ಬರೀರಿ. 108 ಬಾರಿ ಅಲ್ಲಿ ಒಂದು ಕಡೆ ಸೌಮ್ಯವಾದ ಅಂದರೆ ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಮಂತ್ರವನ್ನು ಪಠಿಸಿ. ಸಂತಾನದ ಇಚ್ಛೆ ಪೂರ್ಣಗೊಳ್ಳುತ್ತೆ, ಹಾಗೆ ಮದುವೆಯ ಇಚ್ಛೆ ಪೂರ್ಣಗೊಳ್ಳುತ್ತೆ, ಕೆಲಸದ ಇಚ್ಛೆ, ನಿಮ್ಮ ಇಚ್ಛೆ ಏನಿದೆಯೋ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ. ಹಾಗೆ ಯಾವುದೋ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕಾ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದೀರಾ, ಯಾವ ರೀತಿಯ ಸಂಕಲ್ಪವೇ ಆಗಲಿ ಅದ ಗುರುವಿನ ಶರಣದಲ್ಲಿ ಸಮರ್ಪಣೆ ಮಾಡಿ ಈ ಮಂತ್ರವನ್ನು ಪಠಿಸಲು ಶುರು ಮಾಡಿ, ಹಾಗೆ ಬರೆಯಲು ಶುರು ಮಾಡಿ. ನೋಡಿ ನಿಮ್ಮ ಜೀವನದಲ್ಲಿ ಎಂತೆಂಥ ಅದ್ಭುತಗಳು ಆಗ್ತವೆ ಅಂತ ಹೇಳಿ. ಆದರೆ ಒಂದು ಮಾತು ನೆನಪಿಡಿ, ಈ ಮಂತ್ರವನ್ನು ಪಠಿಸಲಿಕ್ಕೆ ಹಾಗೆ ಜಪಿಸಲಿಕ್ಕೆ ಶುರು ಮಾಡಿದ ಕ್ಷಣ ಕೆಲವು ಪರೀಕ್ಷೆಗಳು ಎದುರಾಗ್ತವೆ, ಕೆಲವೊಂದು ಸರಿ ಜಗಳ ಸಮಸ್ಯೆಗಳು ಕೂಡ ಎದುರಾಗ್ತವೆ. ನಕಾರಾತ್ಮಕ ಶಕ್ತಿಗೆ ಸಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುವ ಶಕ್ತಿ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಬಾರಿ ನಿಮಗೆ ತೊಂದರೆ ಕೊಟ್ಟು ಆ ಮಂತ್ರವನ್ನು ಜಪಿಸೋದನ್ನು ಪಠಿಸೋದನ್ನು ಹಾಗೆ ಬರೆಯೋದನ್ನು ಬಿಡಬೇಕು ಅನ್ನೋ ರೀತಿಯಲ್ಲಿ ಕೆಲವು ತಂತ್ರಗಳು ನಡೀತಾ ಇರ್ತವೆ. ಹಾಗಾಗಿ ನೀವು ಆ ತಂತ್ರಗಳಿಗೆ ಬಲಿಯಾಗದೆ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ನೀವು ದೃಢ ವಿಶ್ವಾಸದೊಂದಿಗೆ ಸಂಕಲ್ಪವನ್ನು ತಗೊಂಡು ಈ ರೀತಿ ಬರಿತಾ ಹೋಗಿ, ಹಾಗೆ ಹೇಳ್ತಾ ಹೋಗಿ. ಆಗ ತನ್ನಿಂದ ತಾನೇ ಆ ನಕಾರಾತ್ಮಕ ಶಕ್ತಿಗಳು ಶಮನಗೊಳ್ತವೆ. ಬಾಬಾರವರ ಧ್ವನಿಯಲ್ಲಿ ಅವು ಶಮನಗೊಳ್ತವೆ, ದಹಿಸಲ್ಪಡ್ತವೆ. ಆಗ ಶಾಂತವಾಗಿ ನಿಮ್ಮ ಮನಸ್ಸು ಆ ಮಂತ್ರದ ಮೇಲೆ ಸ್ಥಿರವಾಗಿ ನೆಲೆಗೊಳ್ತಾ ಹೋಗುತ್ತೆ. ಯಾವಾಗ ಭಕ್ತಿಯಿಂದ ನಿಮ್ಮ ಮನಸ್ಸು ಆ ಮಂತ್ರದ ಮೇಲೆ ಕೇಂದ್ರೀಕೃತವಾಗ್ತದೋ ಆಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರಗಳು ಒಂದೊಂದಾಗಿ ಪ್ರಾರಂಭವಾಗ್ತವೆ. ನಿಮ್ಮ ಮಕ್ಕಳ ಪರವಾಗಿ ಮಾಡ್ಬೋದಾ? ಖಂಡಿತವಾಗಿಯೂ ಮಾಡಬಹುದು. ಗಂಡನ ಪರವಾಗಿ ಮಾಡ್ಬೋದಾ? ದುಶ್ಚಟಗಳನ್ನು ಬಿಡಿಸಲಿಕ್ಕೆ ಖಂಡಿತವಾಗಿಯೂ ಮಾಡಬಹುದು. ಅಂದರೆ ಬಾಬಾರವರನ್ನು ಸ್ಮರಣೆ ಮಾಡಿಕೊಂಡು ಸಾಕ್ಷಿಯಾಗಿಡ್ಕೊಂಡು ನನ್ನ ಗಂಡನಿಗೆ ಸದ್ಬುದ್ಧಿ ಬರಲಿ, ಒಳ್ಳೆಯ ಗುಣದೊಂದಿಗೆ ಅವರ ದುರಭ್ಯಾಸಗಳು ದೂರವಾಗಲಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಅವರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ಈ ಮಂತ್ರವನ್ನು ಪಠಿಸಿ ಬರೆಯಿರಿ. ನಾನು ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಯಾವ ವಿಚಾರಕ್ಕೆ ಯಾರಿಗೋಸ್ಕರ ಮಾಡಬೇಕು ಅಂತ ಇದ್ರೋ ಖಂಡಿತವಾಗಿ ಅವರಿಗೋಸ್ಕರ, ಅವರ ಪರಿವರ್ತನೆಗೋಸ್ಕರ, ಅವರ ಏಳಿಗೆಗೆ, ಅವರ ಬೆಳವಣಿಗೆಗೋಸ್ಕರ, ಅವರ ಆರೋಗ್ಯ ವೃದ್ಧಿಗೋಸ್ಕರ ನೀವು ಮಾಡಬಹುದು. 42 ದಿನಗಳ ಕಾಲ ಇದನ್ನು ಬರೆದ ಮೇಲೆ ಏನು ಮಾಡಬೇಕು ಅಲ್ವಾ? ಹರಿಯುವ ನೀರಲ್ಲಿ ಒಂದೊಂದೇ ಹಾಳೆಯನ್ನು ಕಿತ್ತು ನನ್ನ ಜೀವನದಲ್ಲಿ ಇದರಿಂದ ತುಂಬ ಒಳ್ಳೆಯದಾಗಿದೆ, ಬಾಬಾ ನನ್ನ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಆ ಒಂದು ಹಾಳೆಗಳನ್ನು ನಿಧಾನವಾಗಿ ಒಂದೊಂದನ್ನೇ ಕಿತ್ತು ಹರಿಯುವ ನೀರಲ್ಲಿ ಬಿಟ್ಬಿಡಿ. ಇಲ್ಲ ಅಂದರೆ ಅದನ್ನು ಒಂದು ಕಡೆ ಒಂದು ದೊಡ್ಡ ಬೌಲಲ್ಲಿ ಹಾಕಿ ಅದನ್ನು ಕಬ್ಬಿಣದ ಬೌಲು ಏನಾದ್ರು ಇರುತ್ತಲ್ಲ, ಹೋಮಕುಂಡಲ ಇರುತ್ತಲ್ಲ ಅಂಥದ್ರಲ್ಲಿ ಅದನ್ನು ಒಂದೊಂದೇ ಹಾಳೆಯನ್ನು ಅಗ್ನಿಯಲ್ಲಿ ಸ್ಪರ್ಶ ಮಾಡಿ ಆ ಬೂದಿಯನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ಪ್ರಾರಂಭ ಮಾತ್ರ ಗುರುವಿನ ದಿನ ಅಂದರೆ ಗುರುವಾರದ ದಿನವೇ ಶುರು ಮಾಡಿ. ಅದು ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು. ಗುರುವಾರ ಶುರು ಮಾಡಿದರೆ ಅದು 42 ದಿನ ಮಾಡ್ತಿರೋ, 33 ದಿನ ಮಾಡ್ತಿರೋ, 21 ದಿನ ಮಾಡ್ತಿರೋ, 16 ದಿನ ಮಾಡ್ತಿರೋ, 11 ದಿನ ಮಾಡ್ತಿರೋ, 9 ದಿನ ಮಾಡ್ತಿರೋ, 5 ದಿನ ಮಾಡ್ತಿರೋ, 3 ದಿನ ಮಾಡ್ತಿರೋ, 1 ದಿನ ಮಾಡ್ತಿರೋ, ಅದು ನಿಮ್ಮ ಸಂಕಲ್ಪ ದೃಢ ನಿರ್ಧಾರದ ವಿಶ್ವಾಸಕ್ಕೆ ಬಿಟ್ಟಿರುತ್ತೆ. ಇದು ಯಾವ ರೀತಿ ಒಂದು ಸಾಯಿ ಲೀಲಾ ದಿವ್ಯ ಮಂತ್ರ ಅನ್ನೋದಾದರೆ ಇದನ್ನು ನೀವು ಪಠಿಸ್ತಾ ಹೋದಷ್ಟು, ಬರಿತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಗಳು, ಅತ್ಯದ್ಭುತಗಳು, ಒಂದು ಅದೃಷ್ಟದ ಒಂದು ಅವಕಾಶಗಳು ಸಿಗಲಿಕ್ಕೆ ಶುರುವಾಗ್ತವೆ. ನೀವು ಇದನ್ನು ಬರೆಯೋದನ್ನು ಹಾಗೆ ಪಠಣ ಮಾಡೋದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ಈ ಒಂದು ಮಂತ್ರಕ್ಕೆ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಅಷ್ಟೊಂದು ಸಾಯಿ ಲೀಲಾ ದಿವ್ಯ ಮಂತ್ರ ಅಂತಹ ಲೀಲೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾನೆ ಹೋಗುತ್ತೆ. ಬಾಬಾರವರ ಲೀಲೆಗಳನ್ನು ನೋಡಲಿಕ್ಕೆ ನಿಮಗೆ ಅವಕಾಶಗಳನ್ನು ಕೊಡ್ತಾನೆ ಹೋಗುತ್ತೆ. ನಿಮ್ಮ ನಂಬಿಕೆ ದೃಢ ವಿಶ್ವಾಸಕ್ಕೆ ತಕ್ಕ ಹಾಗೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಬಾಬಾರವರೇ ಸ್ವಯಂ ತಮ್ಮ ಈ ಸಾಯಿ ಲೀಲಾ ಮಂತ್ರವನ್ನು ನಿಮಗೆ ಈ ಸಮಯಕ್ಕೆ ಸರಿಯಾಗಿ ಒದಗಿಸಿಕೊಟ್ಟಿದ್ದಾರೆ ಅನ್ನುವ ನಂಬಿಕೆ ನಿಮಗಿದ್ರೆ ಖಂಡಿತವಾಗಿಯೂ ಈ ಸಾಯಿ ಲೀಲಾ ದಿವ್ಯ ಮಂತ್ರವನ್ನು ಇದೇ ಗುರುವಾರದಿಂದ ಬರೆಯಲು ಹಾಗೆ ಪಠಿಸಲು ಶುರು ಮಾಡಿ. ಪೂಜೆ ಮಾಡಿಯೇ ಪಠಿಸ್ಬೇಕಾ ಅಂದರೆ ಖಂಡಿತವಾಗಿ ನಾನು ಹೇಳಿದ್ದೀನಲ್ಲ, ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಒಂದು ಮಣೆಯ ಮೇಲೆ ಕುಳಿತು ಪಠಿಸಿ. ಕಾಲೇಜಲ್ಲಿ ಇದ್ದೀರಾ ಆವಾಗೂ ಪಠಿಸ್ಬೋದು, ಬೆಳಗ್ಗೆ ಹೋಗೋದಕ್ಕಿಂತ ಮೊದಲು. ಪೂಜೆ ಮಾಡಿ ಪಠಿಸ್ಬೇಕು ಅಂತ ಏನಿಲ್ಲ, ಶುದ್ಧವಾಗಿ ಒಂದು ಮಣೆ ಮೇಲೆ ಕೂತ್ಕೊಂಡು ಬಾಬಾರವರನ್ನು ನಿಮ್ಮ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಪಠಿಸಿದ್ರು ಸಾಕು. ಹಾಗೆ ಗುರುವಾರದ ದಿನ ಬಾಬಾರವರ ಹೆಸರಲ್ಲಿ ಯಾರಿಗಾದರೂ ನಿಸ್ಸಹಾಯಕರಿಗೆ ಅನ್ನದಾನ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ದಯೆ, ಕರುಣೆ, ಪ್ರೇಮವನ್ನು ತೋರಿಸಿ ನಿಮ್ಮ ಕೈಲಾದ ಏನಾದರೂ ಒಂದು ಚಿಕ್ಕ ಪದಾರ್ಥವನ್ನು ಹಾಕೋದನ್ನು ಮರಿಬೇಡಿ ಆಹಾರದ ರೂಪದಲ್ಲಿ.
ಯಾಕಂದರೆ ಈ ಸೇವೆಗಳಂದರೆ ಬಾಬಾರವರಿಗೆ ತುಂಬ ಇಷ್ಟ. ಈ ರೀತಿ ಪ್ರಾಣಿ ಪಕ್ಷಿ ನಿಸ್ಸಹಾಯಕರ ಮೂಲಕ ಅವರು ಬಂದು ನಿಮ್ಮಿಂದ ಆ ಸೇವೆಯನ್ನು ಸ್ವೀಕರಿಸಿ ಅನೇಕ ರೀತಿಯ ಕೆಟ್ಟ ಕರ್ಮಗಳಿಂದ ದೋಷಗಳಿಂದ ನಿಮ್ಮನ್ನು ಮುಕ್ತರನ್ನಾಗಿಸ್ತಾರೆ. ಅಂತಹ ದಯಾಮಯಿ ಕರುಣಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ. ಹಾಗಾದರೆ ಯಾಕೆ ತಡ? ಇದೇ ಗುರುವಾರದಿಂದ ಈ ಸಾಯಿ ಲೀಲಾ ಮಂತ್ರವನ್ನು ಪಠಿಸಲು ಬರೆಯಲು ಶುರು ಮಾಡಿ. ಸಂಪೂರ್ಣವಾಗಿ ನಿಮಗೆ ತಿಳಿಯುವ ಹಾಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಏನಾದರೂ ಅನುಮಾನ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅಲ್ಲೇ ನಿಮಗೆ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಅಲ್ಲಿಯವರೆಗೂ ನಮಸ್ತೆ. ಬಾಬಾರವರ ಈ ನುಡಿಮುತ್ತುಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.